ಅಪ್ಪ ಭರ್ಜರಿಯಾಗಿತ್ತು ಕಣಮ್ಮ. ಪಲಾವ್ ಅಂತನೂ ಹೊಟ್ಟೆ ತುಂಬ ತಿನ್ಕೊಬಿಟ್ವಿ ನಾವಂತನೂ. ಅಮ್ಮ ಬಿಡು, ಇನ್ನ ಈ ಮನೇನಾದ್ರೂ ನನ್ನ ಹೆಸ್ರನಾಗ ಐತೆ. ಅದ್ರಾಗ ಇವತ್ತಲ್ಲ ನಾಳೆ ಅವನೇ ನನ್ನ ಮುಂದಕ್ಕೆ ಬರ್ತಾನೆ. ಬಂದ್ಬಿಟ್ಟು ಬಾಯಿ ಮುಚ್ಕೊಂಡು ಅವನೇ ನಂಗೆ ಅರ್ಧ ಬರ್ಕೊಟ್ಬಿಟ್ಟು ಅರ್ಧ ಎತ್ಕೊಂಡು ಹೋಯ್ತಾನೆ. ತೊಂದರೆ ತಗೊಂಡು ಟೆನ್ಷನ್ ತಗೊಳ್ಳೋ ಅಂಥದ್ದು ಏನೂ ಇಲ್ಲ ಕಣಮ್ಮ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ಕಣಮ್ಮ, ಅಷ್ಟೇ ನೀನಿಯ. ಅಮ್ಮ ಇನ್ನೇನು ನಾವೇನು ದುಡಿಲೇಬೇಕು ಮಾಡಲೇಬೇಕು ಅಂತ ಏನೂ ಇಲ್ಲ, ಹೆಂಗೋ ನಡ್ಕೊಂಡು ಹೋಯ್ತದೆ ಕಣಮ್ಮ. ಇಷ್ಟು ದಿನ ನೀನು ನನ್ನ ನೋಡ್ಕೊಂಡಿದ್ಯಾ, ಇನ್ಮೇಲೆ ನಾನೇ ನಿನ್ನ ನೋಡ್ಕೊತೀನಿ ಕಣಮ್ಮ, ಸಂದಾಗಿ ನೋಡ್ಕೊತೀನಿ ಕಣಮ್ಮ ನಿನ್ನ ನಾನು, ಸರಿನೇ? ಅಷ್ಟೇ ಅಲ್ಲ ಕಣಮ್ಮ, ನಾವು ಏನಾರ ಮಾಡೋಣ ಬಿಸ್ನೆಸ್ ಮಾಡಿಬಿಟ್ಟು ಬೇಜಾನ್ ಸಂಪಾದನೆ ಮಾಡಿಬಿಟ್ಟು ನಾವು ಕೈಗೊಂದು ಕಾಲ್ಗೊಂದು ಆಳ್ನೆ ಮಾಡಿಕೋಬೇಕು, ಸರಿನಾ? ಹಂಗೇನಿಯಾ ಈಕಿತ್ತೆ ಎಲೆಕ್ಷನ್ ಬರ್ತೈತಲ್ಲ, ಈಕಿತ್ತೆ ಎಲೆಕ್ಷನಾಗ ನಿನ್ನೆ ನಿಲ್ಲಿಸ್ತೀನಿ ಕಣಮ್ಮ, ನಿನ್ನೆ ಗೆಲ್ಲಿಸ್ಬಿಡ್ತೀನಿ. ನೀನು ಎಂಥ ಮಗಳನ್ನ ಪಡೆದೆ ಅಂತ ಹೇಳ್ಬಿಟ್ಟು ನೀನೇನೇ ಖುಷಿ ಪಡಬೇಕು ಕಣಮ್ಮ. ನಿನ್ನಂಥ ಮಗಳನ್ನ ಪಡೆಯಕ್ಕೆ ನಾನು ಏಳೇ ಜನ್ಮದ್ದು ಪುಣ್ಯ ಮಾಡ್ಬಿಟ್ಟಿದ್ದೆ ನಾನಂತನೂ. ಯಪ್ಪ ಮಗಳೇ, ನಿನ್ನ ಥರ ಮಗಳೆಲ್ಲ ಸಿಗ್ತಾಳೆ ಹೇಳು? ಕಷ್ಟ ಇರಲಿ ಸುಖ ಇರಲಿ ಯಾವಾಗೂ ಅಮ್ಮ 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 ಅಂತ ಜೊತೆಗೆ ನೀನು ಇದ್ಬಿಡ್ತೀಯ ನೀನಂತನೂ. ಆದರೆ ಏನು ಮಾಡೋಕ್ಕಾಯ್ತದೆ, ಅವಳನ್ನ ನನ್ನ ಜೊತೆಗೆ ನಿನ್ನ ಜೊತೆಗೆ ಅಂತ ಹೇಳ್ಬಿಟ್ಟು ಎತ್ತದೆ. ಆದ್ರೂ ಅವಳಿಗೆ ಖುನಿಕರ ಅನ್ನೋದೇ ನೀನು ಎಲ್ಲ. ಅವಳೊಂಥರ ಮಿಟ್ಟುಗಳಾಡಿ ಆಗೋಗ್ಬಿಟ್ಟವಳು, ಪಾರಿಂಗೆಲ್ಲ ಹೋಗಿದ್ಲಲ್ಲ ಉಸ, ಅದಕ್ಕೆ ನೀವು ಮಿಟ್ಟುಗಳಾಡಿ ಆಗೋಗ್ಬಿಟ್ಟವಳು. ಅಯ್ಯೋ ಅವಳಿಗೂ ಒಂದಲ್ಲ ಒಂದಿನ ಒತ್ತುಕಾಲ ಬರ್ತದೆ, ಸುಮ್ಕಿರು, ಆವಾಗ ಗೊತ್ತಾಯ್ತದೆ. ಬರ್ಲಿ ಸುಮ್ಕಿರು, ಆವಾಗೆ ಗೊತ್ತಾಗೋದು. ಏನು ಡಾಕ್ಟ್ರು ಅಂತ ಮೆರೆಯೋದು ನೋಡು. ಉಷಾ, ಹಾ ಹೇಳ್ರಿ. ಉಷಾ, ಬೇಗ ಟಿಫನ್ ತಗೊಂಡ್ ಬಾ, ನನಗಂತೂ ಹೊಟ್ಟೆ ಹಸಿತೈತೆ. ಬೇಗ ತಗೊಂಡ್ ಬಾ, ನಾನು ಹೊಲ್ದ ಹತ್ರ ಹೋಗ್ಬೇಕು, ಸ್ವಲ್ಪ ಕೆಲಸ ಐತೆ ನನಗೆ. ಬಂದೆ ತಗೊಂಡ್ ಬಂದೆ. ಅಮ್ಮ ಏನೇ ಆಗಲಿ, ನನಗೂ ನಿನಗೂ ಎಲ್ಲ ನನಗೆ ಬರೀ ಮೋಸ ಮಾಡೋರೆ ಆದರೂ ಕಣಮ್ಮ. ಆದರೂ ದೇವ್ರು ನನಗೂ ನಿನಗೂ ಮುರತ್ತು ಊಟ ಇಟ್ಬಿಟ್ಟು ಎಂಥ ಸಂದಕ್ಕೆ ಇಕ್ಕವನೆ ನೋಡಿದೆನಮ್ಮ. ನಿನ್ನಂತೂ ಭಾಳ ಸಂದಕ್ಕೆ ಇಕ್ಕವನೆ ಕಣಮ್ಮ. ಈ ಮನೆಗೆ ಏನೇ ಹೇಳು, ಈ ಊರಾಗ ಯಾರಿಗೂ ನಮ್ಮ ಕಷ್ಟ ಗೊತ್ತಿಲ್ಲ. ನಾನು ನೀನು ರಾಣಿ ಥರ ಇದ್ದೀವಿ ಅಂತಲೇ ನೀ ಅನ್ಕೊಂಡವ್ರೆ. ಬಿಡು, ಜನ ಎಲ್ಲ ಊರ ಜನ ಎಲ್ಲ ಹಂಗೆ ನೀ ಅನ್ಕೊಳ್ಳಿ, ನಮಗೂ ಅದೇ ತಾನೇ ಬೇಕಿರೋದು. ನನಗಿಲ್ಲಿ ಎಷ್ಟು ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ಆದರೆ ಜನ ಮಾತ್ರ ನಮ್ಮನ್ನ ಸಂದಕವ್ರೆ ಅಂತ ಅನ್ಕೊಬಿಟ್ರೆ ಸಾಕು. ಯಾಕೆ ಉಷಾ ಇಷ್ಟು ಲೇಟು? ರೀ, ಟಿಫನ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ರೀ. ಏನು ಅತ್ತೆನೂ ತಿಂದ್ರೋ ಇಲ್ವೋ ಗೊತ್ತಿಲ್ಲ, ಅತ್ತೆನೂ ತಿನ್ನಲಿಲ್ಲ, ನಾನು ತಿನ್ನಲಿಲ್ಲ. ಇನ್ನೂ ಟಿಫನ್ ರೆಡಿ ಮಾಡಿ ಇಟ್ಟಿದ್ದೆ. ಒಂದು ನಿಮಿಷ ಇರಿ, ಬಂದೆ. ಅತ್ತೆನ ಕೇಳ್ಬಿಟ್ಟು ಬರ್ತೀನಿ. ಇವತ್ತು ಗಾನೆ ಏನಾದ್ರೂ ಜಮೀನು ಮಾರಾಟ ಆಗೋಗ್ಬಿಟ್ಟಿದ್ರೆ ಇವಾಗ ನಾವು ಎಲ್ಲೋ ಇತ್ತೈತಿ ಕಣಮ್ಮ. ನನ್ನ ಗಂಡಂಗೆ ರಾಹುಲ್ಗೆ ಫೋನ್ ಮಾಡಿಬಿಟ್ರೆ ಕ್ಯಾಕುರ್ಸ್ ಮಾಕೋಕೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ನಾನೇನೇ ಸುಮ್ಕೇವ್ನಿ. ಸಾಕು ಕಣಮ್ಮ, ಫೋನ್ ಮಾಡಿ ಉಗಿಸ್ಕೊಳ್ಳೋದಕ್ಕಿನ್ನ ಅವನೇ ಒಂದಲ್ಲ ಒಂದ್ಸಲ ವಾಪಸ್ ಬರ್ತಾನೆ. ಇನ್ನೊಬ್ಬಳನ್ನ ಕಟ್ಕೊತೀನಿ ಅಂತ ಹೇಳ್ತಾನಲ್ಲ, ಕಟ್ಕೊಂಡು ಮರ್ತೋಗ್ಬಿಟ್ರೆ ಆಮೇಕಿಂತ ಕರ್ಸೋದು ನಾನೇನಿಯ. ಸೈನ್ ಹಾಕಿ ಕೊಡ್ತೀಯಾ, ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಾ ಅಂತ ಹೇಳ್ಬಿಟ್ಟು ಎದುರಿಸ್ತೀನಿ ಕಣಮ್ಮ. ಅವಾಗ ಬಾಯಿ ಮುಚ್ಕೊಂಡು ಸೈನ್ ಹಾಕಿ ಕೊಟ್ಬಿಡ್ತಾನೆ ಆಸ್ತಿಗೆಲ್ಲ. ನನವೇ ಹಂಗೆ ಫೋನ್ ಹಾಕೋಣ, ಇವಾಗ ಬೇಡ ಕಣಮ್ಮ, ಮದುವೆ ಆದಮೇಲೆ ಫೋನ್ ಹಾಕೋಣ ಕಣಮ್ಮ ಒಂದು. ಮಗಳೇ, ಒಳ್ಳೆ ಐಡಿಯಾ ಅಂದರೆ ಒಳ್ಳೆ ಐಡಿಯಾ ನಿಂದಂತೂ. ಅದೇ ಕೆಲಸ ಮಾಡೋಣ. ಹೊಲ ಮಾರ್ತಾ ಇದ್ವಿ, ಸೈನ್ ಹಾಕು. ಇಲ್ಲ ಅಂತ ಹೇಳಿದ್ರೆ ಮೊದಲನೇ ಹೆಂಡ್ತಿರ್ಬೇಕಾರೆ ಎರಡನೇ ಹೆಂಡ್ತಿನ ಮದುವೆ ಮಾಡ್ಕೊಂಡವನಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ರೆ ಬಾಯಿ ಮುಚ್ಕೊಂಡು ಸೈನ್ ಹಾಕಿ ಕೊಟ್ಬಿಡ್ತಾನೆ. ಹೂ ಕಣಮ್ಮ. ಏಯ್, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಶೂಡು ಷರತ್ತು ಅನ್ನೋದು ದೇವ್ರನ್ನ ಏನಾದ್ರೂ ಒಂದು ಪೈಸದಾದ್ರೂ ಇದೆಯಾ ನಿಮ್ಗೆ? ಇವತ್ತು ಬದಲಾಯ್ತಾರೆ, ನಾಳೆಗೆ ಬದಲಾಗ್ತಾರೆ, ನಾಳೆಗೆ ಬದಲಾಗ್ತಾರೆ ಅಂತ ಹೇಳ್ಬಿಟ್ಟು ಕಾದು 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 ನನ್ನ ಜನ್ಮಕ್ಕೆ ಸಾಕಾಗೋಯ್ತು. ಏನೋ ಎತ್ತಿರ ಅಮ್ಮ ಅಲ್ವಾ, ಜೊತೆಗುಟ್ರ ಬಿಡು, ಸಿಸ್ಟರ್ ಅಲ್ವಾ ಅಂತ ನಾನು ಎಷ್ಟೆಲ್ಲ ಅನ್ಸರ್ಸಿದೀನಿ. ಆದ್ರೆ ನೀವಿಬ್ರು ಬದಲಾಗತ್ತರ ಕಾಣೋದೇನೇ ಇಲ್ಲ. ಅಟ್ಲೀಸ್ಟ್ ಮೈ ಬಗ್ಸ್ ದುಡಿಬೇಕು, ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ನಿಮ್ ತಲೆಗೂ ಬರಲ್ವಾ ನಿಮ್ಗೆ? ಅರ್ಧ ಮನೆ ನಿಮ್ದಾಗಿದ್ದ ತಕ್ಷಣ ಬಂದ್ಬಿಟ್ಟಿಲ್ಲ ಸಿಕ್ಕಿದ್ದೆಲ್ಲ ಮಾಡ್ಕೊಂಡು ತಿಂದ್ಬಿಡ್ತೀರಾ? ಅಟ್ಲೀಸ್ಟ್ ನಾನು ಹೇಳ್ದೆ ತಾನೆ, ದುಡ್ಕೊಂಡ್ಬಿಟ್ಟು ತಂದು ಕೊಡ್ರಿ ರೇಷನ್ಗೆ ಅಂತ ಹೇಳ್ಬಿಟ್ಟು ತಂದು ಕೊಟ್ರ ನೀವು ದುಡ್ಕೊಂಡು? ದನ ತಿಂತೀರಾ, ಮಾಡಿಕ್ಕಿರ ತಿಂಡಿನ ನಾನು ತಿಂದಿಲ್ಲ, ನನ್ನ ಗಂಡ ತಿಂದಿಲ್ಲ, ನಮ್ಮ ಅತ್ತೆ ತಿಂದಿಲ್ಲ, ಯಾರು ತಿಂದಿಲ್ಲ ಟಿಫನ್ನ. ನೀವು ಎತ್ಕೊಂಡ್ಬಂದು ಚೆನ್ನಾಗಿ ತಿಂದು ಮುಗಿಸಿದಿರಲ್ಲ. 1.5 ಪಾವು ಪಲಾವ್ ಫುಲ್ ಮುಗಿಸ್ಬಿಟ್ಟಿದ್ರಲ್ಲ. ಹೇಳಿ ಏನು ಮಾಡಬೇಕು ಅಂತ? ಅಲ್ಲಿ ನನ್ನ ಗಂಡ ಹೊಟ್ಟೆ ಹಸು ಅಂತ ಬಂದು ಕೂತವ್ರೆ. ನಿಮ್ಗೆ ಹೋಗ್ಲಿ, ಬೇಡ, ನಿಮ್ಮ ಕೈಲಿ ನಡೆಯಲ್ಲ. ಹೋಗ್ಲಿ, ಬಂದು ತರಕಾರಿ ಹೆಚ್ಕೊಡಿ ಅಂದ್ರೂ ಹಚ್ಕೊಡಲ್ಲ, ಕೆಲಸ ಮಾಡ್ಕೊಡಿ ಅಂದ್ರೂ ಕೆಲಸ ಮಾಡ್ಕೊಡಲ್ಲ. ಅಟ್ಲೀಸ್ಟ್ ದುಡ್ಕೊಂಡು ಬನ್ನಿದ್ರೆ ದುಡ್ಕೊಂಡು ಬರಲ್ಲ. ನೋಡಿ, 50 ಸಲ ಹೇಳ್ತಾ ಇದ್ದೀನಿ, ನಿಮ್ಮ ಹೆಸರಿನಾಗಿರೋದು ಮನೆ ಅಷ್ಟೇ. ಮನೆ ರೇಷನ್ ನಿಮ್ಮ ಹೆಸರಿನಲ್ಲಿ ಇಲ್ಲ, ನಮ್ಮ ಹೆಸರಿನಲ್ಲಿ ಇರೋದು, ಸರಿನಾ? ಉಷಾ, ಯಾಕೆ ಉಷಾ ಇಷ್ಟು ಜಗಳ ಮಾಡ್ತಾ ಇದ್ಯಾ? ಹೋಗ್ಲಿ ಬಿಡು, ತಿಂದ್ರೆ ತಿನ್ಲಿ. ನೀವ್ ಈ ತರ ಬಿಟ್ಟುನೆ ಇವ್ರು ಈ ತರ ತಯಾರಾಗಿರೋದು. ಇವ್ರಿಗೂ ಕಷ್ಟದ ಬೆಲೆ ಗೊತ್ತಾಗ್ಬೇಕಲ್ವಾ? ಇವ್ರಿಗೂ ಬರೀ ಮನೆ ಇದ್ಬಿಟ್ರೆ ಸಾಕ, ಮನೆಗಿರೋದೆಲ್ಲನೂ ತಿನ್ಕೊಂಡು ಹೋಗ್ತಾ ಇರ್ತಾರಲ್ವಾ? ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ನೋಡಿ, ಮೈ ಬಾಕ್ಸ್ ದುಡಿಯೋದ್ ಕಲ್ತ್ರೇನೆ ಅವರು ಬದಲಾಗೋದು. ಅವ್ರು ಯಾವಾಗ್ರಿ ಬದಲಾಗ್ತಾರೆ? ನೋಡಿದ್ರ ಮನೆ ಟಿಫನ್ ಅಂತ ನಮ್ಗೆ ಅಂತ ಮಾಡಿಕ್ಕಿದೀನಿ, 1.5 ಪಾವ್ ಅನ್ನನೂ ಹಾಕೊಂಡ್ ಬಂದು ಚೆನ್ನಾಗಿ ತಿನ್ಕೊಂಡು ಕೂತವ್ರೆ. ನಾವೀಗ ಏನ್ ಮಾಡ್ಬೇಕು ಟಿಫನ್ಗೆ? ನಾನು ಬೆಳಿಗ್ಗೆನೆ ಕರೆದಿದ್ದೀನಿ ಯಾಶನ, ಬಾರೆ ತರಕಾರಿ ಹೆಚ್ಕೊಡು ಅಂತಂದ್ರೆ ನಾನು ಯಾಕೆ ಹೆಚ್ಕೊಡ್ಲಿ, ಹಚ್ಕೊಡಲ್ಲ ಹೋಗಿಲೆ ಅಂತ ಅಂದ್ಲು. ಸರಿ ಬಿಡು, ನನ್ನ ಪಡು ನಾನು ಅಂತ ನಮಗೆ ಮಾತ್ರ ಮಾಡ್ಕೊಂಡಿದ್ದೀನಿ ತಿಂಡಿನ. ನೋಡಿ ಚೆನ್ನಾಗಿ ತಿಂದು ಮೇದು ಹೆಂಗ್ ಕೂತವ್ರೆ ಅಂತ ಹೇಳ್ಬಿಟ್ಟು ಇವರು. ಛೇ, ನನಗಂತೂ ಮನೆಗಂತೂ ತಲೆನೋವು ಹೋಗ್ಬಿಟ್ಟೈತೆ. ನನಗಂತೂ ಈ ಮನೆಯಾಗ ಇರಬೇಕು ಅಂದರೆ ನನಗಂತೂ ನೆಮ್ಮದಿನೇ ಇಲ್ದಿದ್ದಂಗೆ ಹೋಗ್ಬಿಟ್ಟೈತೆ. ಏನು ಮಾಡ್ತೀಯಾ? ಎಲ್ಲ ನಮ್ಮ ಅಪ್ಪ ಮಾಡಿರೋ ಕೆಲಸಕ್ಕೆ ನಾವು ಅನುಭವಿಸ್ಬೇಕಷ್ಟೇನೆ.
ಸರಿ ಬಿಡು, ನಾನು ಹೋಟ್ಲಾಗ ಹೋಗ್ಬಿಟ್ಟು ಎಲ್ಲಾದ್ರೂ ತಿನ್ಕೋತೀನಿ. ಒಂದು ತುತ್ತ ಅನ್ನ ತಿಂದ್ರು ನಾಯರ್ದಂಗೆ ಆಡ್ತಿಯಲ್ಲ. ನೀನ್ ಯಾವ ಸೀಮೆ ಹೆಂಗ್ಸಲೆ? ನಾವಾದ್ರೆ ಊರಾಗ ಹೋಗೋರ್ಗೆಲ್ಲ ದಾರೆಗೆ ಹೋಗೋರೆಲ್ಲ ಕರ್ದ್ ತಿನ್ನಕ್ ಹಾಕ್ತಿವಿ. ಅಂತಂದ್ರೆ ಇವಳಿಗೆ ನಾವು ಒಂದೇ ಒಂದು ಹೊತ್ತು ಊಟ ತಿಂದ್ರೆ 1.5 ಪಾವ್ ತಿಂದ್ವಿ, 1.5 ಪಾವ್ ತಿಂದ್ವಿ ಪಲಾವ್ ಅಂತ ಹೇಳ್ಕೊಬಿಟ್ಟು ಬತ್ತೇನೆ. ಹೊಟ್ಟಸ್ಕೊಂಡಿದ್ವಿ ತಿಂದ್ವಿ ಏನೇ ಇವಾಗ? ಆ ಇತ್ತೋಗಿರೋ ಶೂಡು ಶರತ್ ತಿಂದಿರೋರ್ಗೆ ಏನ್ ತಾನೇ ಹೇಳಕ್ ಆಗ್ತೈತೆ? ಥು, ನಿಮ್ ಜನ್ಮಗಳಿಗೆ ಬೆಂಕಿ ಹಾಕ. ನೋಡು, ದಯವಿಟ್ಟು ಹೇಳ್ತಾ ಇದೀನಿ, ನಿಮ್ ದುಡ್ಡು ಎಷ್ಟು ಬೇಕೋ ಅಷ್ಟು ಇಸ್ಕೊಂಡ್ಬಿಟ್ಟು ಈ ಮನೆನ ನಮ್ಮ ಹೆಸರು ಬರ್ಕೊಟ್ಬಿಟ್ಟು ದಯವಿಟ್ಟು ಹೊರಟೋಗ್ಬಿಡಿ. ನಿಮ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಎತ್ತು ತಾಯಿ ಅಂತ ಸಪೋರ್ಟ್ ಮಾಡಕ್ ಹೋದ್ರೆ ಯಾವ ಸಪೋರ್ಟ್ಗೂ ನೀವು ಯೋಗ್ಯರೇ ಅಲ್ಲ. ನೋಡು, ನಾನು ಯಾವತ್ತೋ ಹೇಳ್ದೆ, ಆ ರಾಹುಲ್ ವಿಚಾರನೂ ಹೇಳಿದೆ, ನೀನು ಕೇಳಿಲ್ಲ. ಹಾಗೆ ನಾನು ಸುಮಾರು ವಿಚಾರ ಒಂದಲ್ಲ ಎರಡಲ್ಲ ಸುಮಾರು ವಿಚಾರ ನಾನು ಹೇಳಿದ್ದೀನಿ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಯಾವುದನ್ನು ಕೇಳಲಿಲ್ಲ, ನಂಬಲಿಲ್ಲ. ಈಗ ನಿನ್ಗೆ ಅರ್ಥ ಆಗಲ್ಲ, ಮುಂದೆ ಒಂದಿನ ಅರ್ಥ ಆಗ್ತೈತಲ್ಲ ಅವಾಗ ಅನುಭವಿಸಿವಂತೆ ಬಿಡು. ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ದು ಏನಾಯ್ತು ಅದು ಕೊಟ್ಬಿಡ್ತೀವಿ, ನಮ್ಮ ಹೆಸ್ರಿಗೆ ಮನೇನ ಮಾಡ್ಕೊಟ್ಬಿಟ್ಟು ಹೊರಟೋಗ್ಬಿಡಿ. ಇಲ್ಲ, ದಯವಿಟ್ಟು ನಮಗೆ ದುಡ್ಡು ಕೊಡಿ, ನಾವೇ ಹೊರಟೋಗ್ತೀವಿ. ಎರಡರಾಗೊಂದು ನಿರ್ಧಾರನ ಮಾಡಿ, ಇಲ್ಲ ಅಂದರೆ ಪಂಚಾಯತಿ ಕಲಾಕ್ಸ್ಬಿಡ್ತೀನಿ ಅಷ್ಟೇನೆ. ನನಗೂ ಗೊತ್ತು ಯಾವ ಥರ ಪಂಚಾಯತಿ ಕಲಾಕ್ಸ್ಬೇಕು ಅಂತ ಹೇಳ್ಬಿಟ್ಟು. ಒಂದು ನಾವು ದುಡ್ಡು ಕೊಡ್ತೀವಿ, ಇಲ್ಲ ದಯವಿಟ್ಟು ನಮಗೆ ದುಡ್ಡು ಕೊಡಿ, ಈ ಮನೆಯೆಲ್ಲ ನೀವೇ ಇಟ್ಕೊಂಡು ಹೊರಟೋಗ್ಬಿಡಿ. ನಮಗೆ ಬ್ಯಾಡವೇ ಬೇಡ ಈ ಮನೆ. ನಾವೆಲ್ಲಿಂದ ತಗೊಬಿಟ್ಟು ಬರೋನಿ ಕಾಸ? ನೀವು ತರಬೇಡಿ, ನಾವೇ ಕೊಡ್ತೀವಿ. ದಯವಿಟ್ಟು ನನ್ನ ಮನೇನ ನಮ್ಮ ಅತ್ತೆ ಹೆಸರು ಮಾಡಿಸ್ಕೊಟ್ಬಿಟ್ಟು ದಯವಿಟ್ಟು ಇಲ್ಲಿಂದ ಹೋದ್ರೆ ನನಗೂ ಉಪಕಾರ ಆಗುತ್ತೆ. ಇಷ್ಟು ದಿನ ನನ್ನ ಜೊತೆ ಇಟ್ಕೊಂಡು ಏನೋ ನಿಮ್ಮನ್ನ ಬೆಳೆಸೋಣ, ನಿಮ್ಮನ್ನ ಬದಲಾಯಿಸೋಣ, ಏನೇನೋ ಅನ್ಕೊಂಡೆ. ನಿಮಗೆ ಅಂತ ಜೀವನಕ್ಕೆ ಏನಾದರೂ ಮಾಡ್ಕೊಡೋಣ, ನಿಂದು ರಾಹುಲ್ ಸಂಸಾರನ ಸರಿ ಮಾಡೋಣ ಅಂತ ಏನೇನೇನೋ ಆಸೆ ಇಟ್ಕೊಂಡಿದ್ದೆ. ಅದೆಲ್ಲ ನೀರಾಗ ಹೋಮ ಮಾಡ್ದಂಗಾಯ್ತು. ನಿಜವಾಗೂ ನೀವು ಬದಲಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಗೇನು ಕೂತಿದ್ದ ಜಾಗಕ್ಕೆ ಪುಕ್ಸಟ್ಟೆ ಬರಬೇಕು, ಪುಕ್ಸಟ್ಟೆ ನೀವು ತಿನ್ನಬೇಕು, ಪುಕ್ಸಟ್ಟೆ ಆಟ ಆಡ್ಕೊಂಡು ಇರ್ಬೇಕು. ನೀವು ಅಷ್ಟೇ ತಾನೇ ನಿಮ್ಮ ಮೈಂಡ್ ಸೆಟ್ ಆಗಿರೋದು. ಅಷ್ಟ್ರಾಗೆ ಇದ್ಬಿಡಿ. ಇನ್ನು ಬೇರೆ ಮುಂದೆ ಕಷ್ಟಪಟ್ಬಿಟ್ಟು ಕೆಲಸ ಮಾಡೋಣ, ದುಡಿಯೋಣ, ಸಂಪಾದನೆ ಮಾಡೋಣ ಅನ್ನೋ ಲೆವೆಲ್ಗೆ ಮಾತ್ರ ನೀವು ಹೋಗೋಕ್ಕೆ ಹೋಗ್ಬೇಡಿ. ಓಕೆ, ನಾಳೆ ತನಕ ಟೈಮ್ ಕೊಡ್ತೀನಿ. ಎರಡರಾಗೊಂದು ನಿರ್ಧಾರ ಮಾಡ್ಕೊಳ್ಳಿ. ಒಂದು, ದುಡ್ಡು ಇಸ್ಕೊಂಡು ಮನೆ ಬಿಟ್ಬಿಟ್ಟು ಹೋಗಿ, ನಮ್ಮ ಹೆಸ್ರಿಗೆ ಮನೆ ಮಾಡಿಕೊಟ್ಟು. ಇಲ್ಲ ಅಂತಂದರೆ ನೀವೇ ದುಡ್ಡು ಕೊಡಿ, ನಾವು ವಿತಿನ್ ಸೆಕೆಂಡಾಗಿ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ತೀವಿ. ಎರಡೇ ಚಾನ್ಸ್ ಇರೋದು. ಇಲ್ಲ ಅಂದರೆ ಹಬ್ಬ ಅಂತಲೂ ನೋಡೋದಿಲ್ಲ. ನಾನಂತೂ ಸುಮ್ಮನೆ ಬಿಡ್ದಿದ್ದಂಗೆ ನಾನು ಮತ್ತೆ ಪಂಚಾಯತಿ ಕಲಾಕ್ಸಿ ಮತ್ತೆ ರೇಗಾಡಿಸ್ಬೇಕಾಗ್ತೈತೆ ನಾನು. ಅಷ್ಟೇ, ಇದೇ ಫೈನಲ್. ದಯವಿಟ್ಟು ಈ ಮನೆಗೆ ಇರಬೇಡಿ, ಮನೆ ಬಿಟ್ಬಿಟ್ಟು ಹೋಗ್ಬಿಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಎತ್ತು ತಾಯಿನೇ ಮನೆಯಿಂದ ಈಚೆ ಕಡೆಗೆ ಕಳಿಸೋಳು, ನೀನು ಒಬ್ಳು ಮಗಳೇನೆ. ಆ ಥರದ್ದು ಯಾವುದು ನೀವು ಉಳಿಸ್ಕೊಂಡಿಲ್ಲ ಬಿಡಿ. ಏನು ಉಳಿಸ್ಕೊಂಡಿದ್ರೆ ನನ್ನ ಹತ್ರ ನೀವು? ನನ್ನ ಜೀವನನೇ ಹಾಳು ಮಾಡಾಕ್ಬಿಟ್ಟಲ್ಲ. ನೋಡಿ, ದಯವಿಟ್ಟು ಇಬ್ರು ಇರ್ಬೋದು ನನ್ನ ಕಣ್ಮುಂದೆ. ಇಬ್ರು ಹೋಗ್ತಾ ಇರ್ಬೇಕಷ್ಟೇನೆ. ಇವಳು ಯಾಕೆ ಇತ್ತದೊಳ್ಳೆ ಹೇಳಿದ್ಲು ಅಂತ ನಾನು ಯಾಕೋ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು? ನಾನು ಹೋಗಿಲ್ಲ ಕಣಮ್ಮ, ನಾನು ಇಲ್ಲೇನೇ ಐತೀನಿ. ಬ್ಯಾಡ ಮಗಳೇ, ಇವಳ್ತಾಗ ಅನ್ನಿಸ್ಕೊಂಡು ಈ ಮನೆಯಾಗಿರ ಅಂತದೇನೈತೆ? ಅವಳು ಮನೆ ಹಾಳಾಗ ಒಂದೇ ಒಂಚೂರು ಪಲಾವ್ ತಿಂದಿದ್ದಕ್ಕೆ ಏನೋ 1.5 ಪಾವ್ ತಿಂದ್ವಮ್ಮ. ಅಷ್ಟಕ್ಕೆ ನಾಯರ್ದಂಗೆ ಆಡ್ದೆ ಯಾರಾದ್ರೂ ಮಗಳೇ. ಅದೇನು ದುಡ್ಡು ಬರ್ತದೆ ಇಸ್ಕ ಮಗಳೇ. ಅದಾಗೆ ಹೊಂಟ್ಬಿಡೋಣ ಸುಮ್ಮನೆ. ಸಾಕು ಇವ್ರು ಸವಾಸ ನೆನೆಯ ಸಾಕು ನನಗಂತೂ. ನಾವು ಬೇರೆ ಮನೇಲಿ ಎದುರುಗೈತೆ ನೋಡು, ಆ ಮನೆ ನೆನೆಯ ಮಾತಾಡನಿ. ಆ ಮನೆ ಎಷ್ಟು ಲಕ್ಷಕ್ಕೆ ಐತದ ಅಷ್ಟು ಲಕ್ಷ ಕೊಂಡ್ಕೊಬಿಟ್ಟು ಆ ಮನೆಗೆ ಹೊಂಟೋಗ್ಬಿಟ್ಟು ಸೆಟ್ಲಾಗನಿ. ಇವ್ರ ಸವಾಸ ನಮಗಂತೂ ಬೇಡ. ಮನೆಯಿಂದ ಈಚೆ ಕಡೆಗೆ ಹೋಗು ಅಂತ ಹೇಳ್ಬಿಟ್ಟು ಕೆಟ್ಟದಾಗೆ ಬೈತಾವ್ರಲ್ಲ, ಇವ್ರ ಸವಾಸ ನಮಗೆ ಬೇಕಾ ಹೇಳು? ನಮ್ಮ ಹತ್ರ ದುಡ್ಡು ಕೊಟ್ಬಿಡಕ್ಕೆ ನಮ್ಮ ಹತ್ರ ಕಾಸಿಲ್ಲ. ಇದ್ದಿದ್ರೆ ಇವ್ರು ಮಕ್ಕ ಬಿಸಾಕ್ಬಿಟ್ಟತ್ತಾಗೆ ಹೊರಟೋಗ್ಬಿಡ್ತಾ ಇದ್ದೆ ನಾನಂತೂ. ಇವ್ರು ಮಕ್ಕ ಬಿಸಾಕಕ್ಕೂ ನಮ್ಮ ಹತ್ರ ಕಾಸಿಲ್ವಲ್ಲ. ಸರಿ ಬಿಡು, ಮಾತಾಡು. ದುಡ್ಡು ಇಸ್ಕೊಂಡತ್ತಾಗೇನೋ ಗಂಟು ಹೋಗೋಣ, ಏನೋ ಮಾಡೋಣ. ದುಡ್ಡು ಕೊಡ್ತಾನೇನೋ, ಹೋಗ್ಬಿಟ್ಟು ಕೇಳ್ಬಿಟ್ಟು ಎಷ್ಟು ಲಕ್ಷಕ್ಕೆ ಅಂತ ಮನೆ ಮಾತಾಡ್ಕೊಂಡು ಬರೋಣ ಕಣಮ್ಮ. ನನಗೂ ಈ ಮುಸುಡಿನ ನೋಡ್ಕೊಂಡು ಎಣಗಕ್ಕಾಗಕ್ಕಿಲ್ಲ. ಇವಳೇ ದೊಡ್ಡ ಹೀರೋಯಿನು ನಂಗೆ ಬಿಲ್ಡಪ್ ಕೊಡ್ತಾಳೆ. ನಾನು ಈಗಲೇ ಪಲಾವ್ ಬಿಸಾಕ್ಬಿಡ್ತಾ ಇದ್ದೆ ತಿಂದಿದ್ದಂಗೆ. ಅನ್ನಪೂರ್ಣೇಶ್ವರಿ ಯಾಕೆ ಬಿಸಾಕಬೇಕು? ಅದು ಬೇರೆ ಇನ್ನೂ ಹೊಟ್ಟೆ ತುಂಬಿಲ್ಲ, ಅದಕ್ಕೆ ತಿಂತಾ ಇದ್ದೀನಿ. ತಿನ್ನು ಯಾಕೆ ಬಿಸಾಕ್ತೀಯ? ಸುಮ್ಕೇನಿಯಾ ವೇಸ್ಟ್ ಆಗೋಯ್ತದೆ, ತಿನ್ಕೊಳಮ್ಮ.